ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಈವ್ನಿಂಗ್ ಟೈಮ್ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿವಿ. ಸಮಯ 7 ಗಂಟೆ ಆಗೈತಿ. ನಾನು ಊರಿಗೆ ಬಂದಿದ್ದೆ ರಕ್ಷಾಬಂಧನಕ್ಕೆ ಅಂತೇಳಿ. ಇವತ್ತು ಇಲ್ಲೇ ಉಳ್ಕೊಂಡೆ ನೋಡ್ರಿ. ಹಾಗೆ ಇವತ್ತು ಹುಣ್ಣಿಮೆ ಐತಿ. ಇಲ್ಲಿ ಮರಗಮ್ಮ ದೇವಿ ದೇವಸ್ಥಾನಕ್ಕೆ ಬಂದೀವಿ. ಯಾಕಂತಂದರೆ ಇಲ್ಲಿ ಎಲ್ಲ ಕಾರ್ಯಕ್ರಮಗಳದಾವ. ಅಂದ್ರೆ ಭಜನೆ, ಹಾಡು, ಭಕ್ತಿ ಗೀತೆಗಳು ಎಲ್ಲ ಸ್ಟಾರ್ಟ್ ಆಗ್ತಾವೆ. ಬರ್ರಿ ನೋಡೋಣ ಯಾವ ಥರ ಮಾಡ್ತಾರಂತ. ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ ಲಿಂಗಾಯ ನಮಃ. ಬಸವ ಬಸವ ಶಿವನೇ ಶಿವನೇ ಬಸವ, ಬಸವ ಶಿವನೇ ಶಿವನೇ ಬಸವ, ಬಸವ ಶಿವನೇ ಶಿವನೇ ಬಸವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ. ಗುರುವಿಗೆ ಒಂದು ಶರಣಾರ್ಥಿ, ಶಿವ ಗುರುವಿಗೆ ಒಂದು ಶರಣಾರ್ಥಿ. ಮರಗಮ್ಮ ತಾಯಿಗೊಂದು ಶರಣಾರ್ಥಿ, ಮರಗಮ್ಮ ತಾಯಿಗೊಂದು ಶರಣಾರ್ಥಿ, ಅಂಬಾಬಾಯಿಗೆ ಒಂದು ಶರಣಾರ್ಥಿ. ಹಾಗೆವಾಡಿ ಬಸವಗೆ ಶರಣಾರ್ಥಿ, ಹಾಗೆವಾಡಿ ಬಸವಗೆ ಶರಣಾರ್ಥಿ, ಶ್ರೀ ಗುರುವಿಗೆ ಒಂದು ಶರಣಾರ್ಥಿ, ಶಿವಯೋಗಿಗಳಿಗೆ ಒಂದು ಶರಣಾರ್ಥಿ. ಶ್ರೀ ಗುರುವಿಗೆ ಒಂದು ಶರಣಾರ್ಥಿ, ಶಿವಯೋಗಿಗಳಿಗೆ ಒಂದು ಶರಣಾರ್ಥಿ. ನೋಡ್ರಿ, ಎಲ್ಲ ತಾಯಂದಿರು ಬಂದಾರ. ಈಗ ಭಕ್ತಿಗೀತೆ ಭಜನೆ ಎಲ್ಲ ಸ್ಟಾರ್ಟ್ ಆಗೈತಿ. ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಕಂಪಲ್ಸರಿ ಎಲ್ಲ ಮಾಡ್ತಾರೆ ನೋಡ್ರಿ. ಇಲ್ಲಿ ಭಕ್ತಿಗೀತೆ ಎಲ್ಲ ಥರ ಪೂಜೆ ಪುನಸ್ಕಾರ ಭಜನೆ ಮಾಡೋದು. ಕೊನೆಗೆ ಪ್ರಸಾದ ಇರ್ತೈತಿ ನೋಡ್ರಿ. ತುಂಬ ಚೆನ್ನಾಗಿರ್ತೈತಿ. ನೋಡ್ರಿ, ಈಗ ಎಲ್ಲ ತಾಯಂದ್ರೀಗ ಹಾಡು ಹಾಡಿದ್ರು. ಇನ್ನೇನು ಪಲ್ಲಕ್ಕಿ ಉತ್ಸವ ಸ್ಟಾರ್ಟ್ ಆಗ್ತದೆ ನೋಡ್ರಿ. ಎಲ್ಲರೂ ಬಂದಾರ ಈಗ.
ನೋಡ್ರಿ ಈಗ ಮರಗಮ್ಮ ದೇವಿ ಮೂರ್ತಿನ ಇಲ್ಲಿ ಪಲ್ಲಕ್ಕಿ ಒಳಗೆ ತಂದು ಪ್ರತಿಷ್ಠಾಪನೆ ಮಾಡಿದರು. ನಂತರ ನೋಡ್ರಿ ಇಲ್ಲಿ ಆಚಾರ್ಯರು ಇಲ್ಲಿ ಉಡಿ ತುಂಬ್ತಾರೆ ದೇವಿಗೆ. ಪಲ್ಲಕ್ಕಿ ಒಳಗೆ ಮೂರ್ತಿನ ಇಟ್ಟು ಎಲ್ಲ ಥರ ವೀಳ್ಯದೆಲೆ, ಬಾಳೆಹಣ್ಣು, ಅಡಿಕೆ, ಅರಿಶಿನ ಇಟ್ಟು ಉಡಿ ತುಂಬ್ತಾರೆ. ಉಡಿ ತುಂಬಿಂದ 5 ಸುತ್ತ ಗುಡಿ ಸುತ್ತ ಹಾಕ್ತಾರೆ ನೋಡ್ರಿ. ಪಲ್ಲಕ್ಕಿನ ಹೊತ್ಕೊಂಡು ಆ ಮೂರ್ತಿ ಏನು ಮರಗಮ್ಮ ದೇವಿ ಮೂರ್ತಿನ ಪಲ್ಲಕ್ಕಿ ಒಳಗೆ ಇಟ್ಟಿರ್ತಾರಲ್ಲ ಆ ಪಲ್ಲಕ್ಕಿನ ಹೊತ್ಕೊಂಡು ಹಿಂದೆ ಕಳಿಸ್ತವ್ರು ಇರ್ತಾರೆ. 5 ಸುತ್ತ ಗುಡಿ ಸುತ್ತ ಹಾಕ್ತಾರೆ ನೋಡ್ರಿ. ತುಂಬ ಚೆನ್ನಾಗೈತಿ ಇದು ನೋಡೋದಕ್ಕೆ. ಯಾಕಂದ್ರೆ ದೇವಿನೂ ಅಷ್ಟು ಪವರ್ಫುಲ್ ಅದಾರ. ಮರಗಮ್ಮ, ದುರ್ಗಮ್ಮ ಇವರೆಲ್ಲ ಅಕ್ಕ ತಂಗಿರು ನೋಡ್ರಿ. ಎಲ್ಲ ಮಾಯೆ ಆಯಿತು. ಮರಗಮ್ಮ ದೇವಿ, ದುರ್ಗಮ್ಮ. ನೋಡ್ರಿ ಈಗ ಪಲ್ಲಕ್ಕಿನ ಹೊತ್ಕೊಂಡು ಈಗ ಮುಂದೆ ತಮಟೆ ಡೊಳ್ಳು ಮುಖಾಂತರ ಮೆರವಣಿಗೆ ಮಾಡ್ತಾ ಈಗ ಗುಡಿ ಸುತ್ತ ಹಾಕ್ಲಿಕ್ಕತ್ತಾರ. ಹಿಂದ್ಗಡೆ ಕಳಿಸ್ತವ್ರು ಇದಾರ, ತಾಯಂದಿರಿದಾರ, ಎಲ್ಲರೂ ಅದಾರ ನೋಡ್ರಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ನೋಡ್ರಿ ದರಸಲ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಕಂಪಲ್ಸರಿ ಮಾಡ್ತಾರೆ. ಕೊನೆಯದಾಗಿ ಅನ್ನ ಪ್ರಸಾದ ಸಹ ಇರ್ತೈತಿ ನೋಡ್ರಿ. ತುಂಬ ಚೆನ್ನಾಗಿರ್ತೈತಿ. ನೋಡ್ರಿ ಈಗ ಗುಡಿಯಿಂದ ಹಾಯ್ದು ಪಲ್ಲಕ್ಕಿ ಬರ್ತೈತಿ ಇಲ್ಲಿ ಮುಂದ್ಗಡೆ. ಇಲ್ಲಿ ಮಕ್ಕಳೆಲ್ಲ ಈಗ ಇಲ್ಲಿ ಕುಳ್ತಾರೆ ನೋಡ್ರಿ. ಈಗ ಅಡ್ಡ ಮಲ್ಕೋತಾರೆ ಅವರು. ಇವ್ರನ್ನ ದಾಟಿ ಪಲ್ಲಕ್ಕಿ ತೊಗೊಂಡು ಹೋಗ್ತಾರೆ ನೋಡ್ರಿ. ಅಂದರೆ ದೇವರು ನಮ್ಮಗೆ ಹಾಯ್ದು ಹೋಗಲಿ ಅಂತೇಳಿ ಈ ಥರ. ಬಾರೆ ನನ್ನ ಬೋರಮ್ಮ ಮಂಗಳಾರುತಿ ಬೆಳಗಮ್ಮ, ಬಾರೆ ನನ್ನ ಬೋರಮ್ಮ ಮಂಗಳಾರುತಿ ಬೆಳಗಮ್ಮ. ಬಾರೆ ನನ್ನ ಬೋರಮ್ಮ ಮಂಗಳಾರುತಿ ಬೆಳಗಮ್ಮ.
ನೋಡಿರಿ ಈಗ ಕೊನೆ ಹಂತಕ್ಕೆ ಬಂದೀವಿ. ತಾಯಂದಿರು ಮಂಗಳಾರತಿ ಮಾಡಿದರು. ಈಗ ಎಲ್ಲರೂ ಮಂಗಳಾರತಿ ತೊಗೊಳಿಕತ್ತಾರ ನೋಡಿರಿ. ತುಂಬ ಚೆನ್ನಾಗಿ ಮಾಡ್ತಾರೆ ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ. ನಾ ಇಲ್ಲಿ ತವ್ರ ಮನೆಗೆ ಬಂದಾಗ ತಪ್ಪದೇ ಇಲ್ಲಿ ದೇವಿಗೆ ಬಂದೇ ಬರ್ತೀನಿ ನೋಡಿರಿ. ಹಾಗೆ ನೋಡಿರಿ ಈಗ ಪಲ್ಲಕ್ಕಿ ಕಂಬಳಿ ಹಾಸಿ ಪಲ್ಲಕ್ಕಿನ ಪ್ರತಿಷ್ಠಾಪನೆ ಮಾಡ್ಯಾರು. ನೋಡಿರಿ ಇಲ್ಲೇ ಹೊರಗಡೆ ಕಟ್ಟಿ ಮ್ಯಾಗ ಇಲ್ಲಿ ಹಾಗೆ ಪ್ರತಿಷ್ಠಾಪನೆ ಮಾಡ್ಯಾರು. ಹಾಗೆ ನೋಡಿರಿ ಇಲ್ಲಿ ಅನ್ನ ಪ್ರಸಾದ ಸ್ಟಾರ್ಟ್ ಆಗೈತಿ. ಮಕ್ಕಳು ನಾವು ಇಲ್ಲೆಲ್ಲ ಅನ್ನ ಸಾಂಬಾರು ಅಲ್ಲಿಂತ ಬುಂದೆ ಕಾಳು ಅಲ್ಲಿಂತ ಉಪ್ಪಿನಕಾಯಿ ಎಲ್ಲ ಥರ ಚಲೋ ಮಾಡ್ಸ್ಯಾರ ನೋಡಿರಿ. ಅನ್ನ ಪ್ರಸಾದ ಒಂಥರ ಸ್ವೀಟು ಅಲ್ಲಿಂತ ಶೇಂಗಾ ಸಾರು ಅನ್ನ ನೋಡಿರಿ. ಕಂಪಲ್ಸರಿ ಯಾವುದಾದ್ರೂ ಒಂದು ಸ್ವೀಟು. ದರಸಲ ಈಗೊಮ್ಮೆ ಬಂದಾಗ ನಾನು ಹುಗ್ಗಿ ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು. ಒಟ್ಟಾರೆ ಇವತ್ತು ತುಂಬ ಚೆನ್ನಾಗಿತ್ತು ನೋಡಿರಿ ಪೂಜೆ ಎಲ್ಲ. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಯಾರೆಲ್ಲ ನೋಡ್ಲಿಕ್ಕತ್ತೀರಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಮರಗಮ್ಮ ದೇವಿ ಭಕ್ತರು ನೀವಾಗಿದ್ದರೆ ಮೊದಲು ವಿಡಿಯೋಕ್ಕೆ ಲೈಕ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಹಾಗೆ ಸಪೋರ್ಟ್ ಮಾಡಿರಿ, ಜಾಸ್ತಿ ವ್ಯೂಸ್ ಬರಲಿ. ವಿಡಿಯೋನ ಕಂಟಿನ್ಯೂ ಮಾಡಿ ನೋಡಿರಿ ನೀವು, ಯಾಕಂದರೆ ಸ್ಕಿಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ಒಂದು ಹೊಸ ವಿಡಿಯೋದೊಳಗೆ ನೀವು ವಿಡಿಯೋದೊಳಗೆ ಸಿಗೋಣ. ಟೇಕ್ ಕೇರ್, ಬಾಯ್.